ದಿಢೀರ್ ಅಂತ ಮಾಡ್ಕೋಬಹುದು. ನಮ್ಗೆ ಹಳೆ ಕಾಲದಿಂದ ಅಭ್ಯಾಸ ಇಲ್ಲ, ಅದಕ್ಕೆ ಈರುಳ್ಳಿ ಹಾಕಿಲ್ಲ. ಅವಲಕ್ಕಿ ಆಂಬೊಡೆ ಒಂದು ತಟ್ಟೆ ಇಟ್ಕೋ, ಗುಡ್ಡು ಮಾಡ್ಕೊಳಕ್ಕೆ ಒಂಬಣ್ಣಕ್ಕೆ ಬರೋದು ನಿಧಾನ, ಯಾಕಂದ್ರೆ ಅವಲಕ್ಕಿ ಹಸಿ ಇದೆ. ಸುಮ್ಮನೆ ಯಾರು ಗೆಸ್ಟ್ ಬಂದಿದ್ದಾರೆ ಒಂದಿಬ್ರು ಅವ್ರಿಗೆ ಅನ್ನೋದಕ್ಕೆ ತುಂಬಾ ಈಸಿ. ಇಷ್ಟು ಸಾಕಪ್ಪ. ಅವಲಕ್ಕಿ ಆಂಬೊಡೆ ತುಂಬಾ ಬ್ರೌನ್ ಆಗಬಾರ್ದು. ಇವ್ರು ಬೇರೆ ಅವಲಕ್ಕಿ ಹಾರಮ್ಮಲ್ಲ ಮೊದಲು, ಆಮೇಲೆ ಇದು ತಿನ್ನೋದಕ್ಕೂ ರುಚಿ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಎಲ್ಲ ಮಸ್ತ್ ಮನೆಗೆ ಮಾಡ್ಕೊಳ್ಳಿ, ನೀವು ಮಸ್ತು, ಮಕ್ಕಳು ಮಸ್ತು. ನಮಸ್ಕಾರ. ನಮಸ್ಕಾರ. ಮತ್ತೆ ಬಂದ್ಬಿಟ್ಟೆ ನಾನು. ಓಹೋ, ನಿಮ್ದು ಕೇಟರಿಂಗ್ ಅಲ್ಲಿ ಇದಕ್ಕೆ ಸಿಕ್ಕಾಪಟ್ಟೆ ಡಿಮಾಂಡು. ಯಾಕಂದ್ರೆ ಕರುಮ್ ಕ್ರಿಸ್ಪಿ, ಟೇಸ್ಟಿ, ನಿಮ್ ಕೈ ರುಚಿ. ಹಳೆ ಕಾಲದ್ದು ಅವಲಕ್ಕಿ ಆಂಬೊಡೆ ಅಂತ ನೋಡ್ರಿ, ಅವ್ರ ಬಾಯಲ್ಲೇ ಚಂದ ಅದು, ಇನ್ನ ಅವ್ರು ಮಾಡಿದ ನಂತರ ಇನ್ನೂ ಚಂದ. ನೋಡ್ಬಿಡೋಣ. ಆಯ್ತಪ್ಪ. ಅವಲಕ್ಕಿ ಒಂದ್ 2 ಪಾವು, ಅದಕ್ಕೆ ತಕ್ಕ ಸ್ವಲ್ಪ ಖಾರ ಇರ್ಲಿ ಅಂದ್ಬಿಟ್ಟು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಕಡಲೆ ಹಿಟ್ಟು, ಇಷ್ಟೇನೆ. ಇದಕ್ಕೆ ಕರಿಯಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ದಿಢೀರ್ ಅಂತ ಮಾಡ್ಕೋಬಹುದು. ನಾವು ಅದನ್ನೇ ಹೇಳೋದು, ಸುಲಭವಾಗಿ ಅಡಿಗೆ ಕಲಿಬೇಕಂದ್ರೆ ಅಹಲ್ಯ ಅವ್ರದ್ದು ವಿಡಿಯೋ ನೋಡ್ಲೇಬೇಕು. ಶುರು ಮಾಡ್ಕೊಂಬೋಣ. ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಭಾರತಿ ಮೇಡಮ್ ಇದ್ದಾರೆ. ಇವಾಗ ಅವಲಕ್ಕಿನ ತೊಳ್ಕೊಡಪ್ಪ. ತೊಳ್ಕೊಬೇಕಾ? ಈ ಅವಲಕ್ಕಿ ತೊಳೆದ್ಮೇಲೆ 1 ನಿಮಿಷಗಳ ಕಾಲ, 1-2 ನಿಮಿಷ ನೆನೆ ಇಡಬೇಕು. ಅವಲಕ್ಕಿ ನೆಂದಿದೆ, ನಾನು ಆಂಬೊಡೆಗೆ ಹಾಕೊಳ್ಳೋದೆಲ್ಲ ಹಾಕೋತೀನಿ. ಹಸಿಮೆಣಸಿನ್ಕಾಯಿ ಒಂದು 4-5 ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು 2 ಮುಷ್ಟಿಯಷ್ಟು, 2 ಚಿಕ್ಕ ಮುಷ್ಟಿಯಷ್ಟು. ಇದಕ್ಕೆ ಕಾಯಿ ತುರಿ ಇದಕ್ಕೆ ಚೆನ್ನಾಗಿ ಬೇಕು, ಯಾಕಂದ್ರೆ ಅವಲಕ್ಕಿಗೆ ಯಾವಾಗಲೂ ಕಾಯಿ ತುರಿನೇ ಮೇನು. 1 ಬೌಲ್ ಹಾಕಬೇಕು. ಇದಕ್ಕೆ ಇದನ್ನ ಉಪ್ಪು ಹಾಕಿ ಕಲ್ಸ್ಕೋಬೇಕು. ಇದನ್ನ ಇವಾಗ ಭಾರತಿ ಕೈಲಿ ಕೊಟ್ಬಿಡ್ತೀನಿ. ಮೇಲ್ಗಡೆಗೆ ಇದು ಅವಲಕ್ಕಿ ಕೂಡ್ಕೊಳ್ಳಲ್ಲ, ಅದಕ್ಕೋಸ್ಕರ ಬೈಂಡಿಂಗ್ಗೋಸ್ಕರ ಸ್ವಲ್ಪ ಕಡಲೆ ಹಿಟ್ಟು ಹಾಕೋಬೇಕು. ಅದನ್ನ ಭಾರತೀಯವ್ರು ಹಾಕ್ತಾರೆ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಬೇಕು. ಕೃಷ್ಣ ವಾಸುದೇವ ಶ್ರೀಹರಿ. ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಕಾಯಿ ತುರಿ ಕೊತ್ತಂಬರಿ ಸೊಪ್ಪೆಲ್ಲ ಕಲ್ತ್ಕೊಳ್ಳಿ. ಇಷ್ಟ ಇದ್ದವರು ಇದಕ್ಕೆ ಈರುಳ್ಳಿ ಹಾಕೋಬಹುದು, ಬಹಳ ಚೆನ್ನಾಗಿರುತ್ತೆ. ನಮ್ಗೆ ಹಳೆ ಕಾಲದಿಂದ ಅಭ್ಯಾಸ ಇಲ್ಲ, ಅದಕ್ಕೆ ಈರುಳ್ಳಿ ಹಾಕಿಲ್ಲ. ಇವಾಗ ಬೈಂಡಿಂಗ್ಗೆ ಸ್ವಲ್ಪ ಕಡಲೆ ಹಿಟ್ಟು, 3 ಸತಿ ಹಾಕಿದ್ದೀನಿ. ಇನ್ಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ಹಾಕೊಳ್ಳೋಣ. ಈ ಕಡಲೆ ಹಿಟ್ಟೆ ಕ್ರಿಸ್ಪ್ ತರೋದು. ಎಣ್ಣೆ ಕಾಯ್ಕಿಡಪ್ಪ ಬರ್ತಿ. ಆಯ್ತಾ? ಎಲ್ಲ ರೆಡಿ ಆಯ್ತು, ಎಲ್ಲ ಕಲಸಿದ್ದಾಯ್ತು. ಇವಾಗ ಆಂಬೊಡೆ ಕರಿಯೋದು. ಒಳ್ಳೆ ಎಣ್ಣೆ ಹಾಕೊಂಡ್ಬಿಡೋದು. ಒಳ್ಳೆ ಎಣ್ಣೆ ಹಾಕೊಳ್ಳೋದು. ಎಣ್ಣೆ ಚೆನ್ನಾಗಿ ಕಾಯ್ಲಿ. ಈ ಅವಲಕ್ಕಿ ಮೇಲೆ ಎಣ್ಣೆ ಹಾಕೊಳ್ಳೋದು ಬೇಡ, ಸೋಡಾ ಹಾಕೊಳ್ಳೋದು ಬೇಡ. ಹಂಗೆ ಕ್ರಿಸ್ಪಾಗಿ ಚೆನ್ನಾಗಿ ಬರುತ್ತೆ. ಇನ್ನು ಬೇಕಾದ್ರೆ ಈ ಕೊತ್ತಂಬರಿ ಸೊಪ್ಪು ಎಲ್ಲ ಸಾಕು. ಅವಲಕ್ಕಿ ಕಾಣ್ತಾ ಇರ್ತದೆ. ಅವಲಕ್ಕಿ ಕಾಣ್ತಾ ಇರುತ್ತೆ. ಕರದ ಮೇಲೆ ಹಾಕೊಂಡ್ಬಿಡು, ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಅದಕ್ಕೆ ಅವಲಕ್ಕಿ ಆಂಬೊಡೆ. ಒಂದು ತಟ್ಟೆ ಇಟ್ಕೋ, ಗುಡ್ಡು ಮಾಡ್ಕೊಳಕ್ಕೆ. ಅವಲಕ್ಕಿ ಉಂಡೆ ಮಾಡ್ಕೊಂಡು ಎಲ್ಲ ಉಂಡೆಗಳು ಮಾಡಿ ಇಟ್ಕೋಬೇಕು. ಉಂಡೆ ಮಾಡಿ ಇಟ್ಕೊಳ್ತಾರೆ ಇವಾಗ. ಒಂದು 10 ಉಂಡೆ ಮಾಡ್ಕೋಬಹುದು. ಬನ್ನಿ, ಇವಾಗ ಫಸ್ಟ್ ಬ್ಯಾಚ್ ಆಂಬೊಡೆ ಕರಿಯಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಒಂದೊಂದೇ ತಟ್ಟೆ ಹಾಕ್ಬೇಕು. ತಟ್ಟೋ ವಿಧಾನ ನೋಡ್ಕೊಳ್ಳಿ ಒಂದ್ಸತಿ. ಅಷ್ಟೇ, ತುಂಬಾ ಈಸಿ.
ಇವಾಗ ಆಂಬೊಡೆ ಕರಿತಾ ಇದ್ದೀವಿ. ಅದು ಹೊಂಬಣ್ಣಕ್ಕೆ ಬಂದಾಗ ತೆಗಿಬೇಕು. ಹೊಂಬಣ್ಣ ಬರಲೇಬೇಕದು. ಹೊಂಬಣ್ಣಕ್ಕೆ ಬರೋದು ನಿಧಾನ, ಯಾಕಂದ್ರೆ ಅವಲಕ್ಕಿ ಹಸಿ ಇದೆ. ಕ್ಯಾಟ್ರಿಂಗಲ್ಲೆಲ್ಲ ಆರ್ಡರ್ ಬರ್ತಾವ? ಇದು ಕ್ಯಾಟ್ರಿಂಗ್ನಲ್ಲೆಲ್ಲ ಆರ್ಡರ್ ಬರುತ್ತೆ. ಈಸಿಲಿ ಮೂವ್ ಆಗೋದು ಅವಲಕ್ಕಿ ಆಂಬೊಡೆ. ಸಾಯಂಕಾಲದ ಸ್ನ್ಯಾಕ್ಸ್ಗಾಗಲಿ, ಯಾವುದಾದ್ರೂ ಪಾರ್ಟಿಗಳಿಗಾಗಲಿ, ಯಾವುದಾದ್ರು ಗೆಟ್ ಟುಗೆದರ್ಗಾಗಲಿ, ಸುಮ್ಮನೆ ಯಾರು ಗೆಸ್ಟ್ ಬಂದಿದ್ದಾರೆ ಒಂದಿಬ್ರು ಅವ್ರಿಗೆ ಅನ್ನೋದಕ್ಕೆ ತುಂಬ ಈಸಿ. ಅದಕ್ಕೆ ಚೆನ್ನಾಗೇ ಮೂವ್ ಆಗುತ್ತೆ ಅವಲಕ್ಕಿ ಆಂಬೊಡೆ. ಜನಕ್ಕೆ ಗೊತ್ತು, ನಿಮ್ಮ ಹತ್ರ ಭಾಳ ಚೆನ್ನಾಗಿ ಗೊತ್ತು. ಲಾಯಲ್ ಕಸ್ಟಮರ್ಸ್ ಇದ್ದಾರೆ. ಓ, ಇವಾಗ ಲೈಟ್ ಬ್ರೌನಲ್ಲಿದೆ. ನೀವು ತೆಗೆದು ಇದು ರೆಡಿ ಮಾಡ್ಕೋಬಹುದು. ಇಷ್ಟು ಸಾಕಾ? ಇಷ್ಟು ಸಾಕಪ್ಪ. ಅವಲಕ್ಕಿ ಆಂಬೊಡೆ ತುಂಬಾ ಬ್ರೌನ್ ಆಗಬಾರ್ದು. ಅವಲಕ್ಕಿ ಬೇಗ ಕಪ್ಪಗೆ ತಿರುಗ್ಬಿಡುತ್ತೆ, ಅದಕ್ಕೆ ಇಷ್ಟು ಸಾಕು. ಬೇರೆ ಇವಾಗ ಎರಡನೇ ಉಬ್ಬೆ ಹಾಕ್ತಾ ಇದ್ದೀವಿ. ಎರಡನೇದು ಒಂದು ರೆಡಿ ಇದೆ. ರೆಡಿ ಇದೆ. ಎರಡನೇ ಬ್ಯಾಚ್. ಎರಡನೇ ಬ್ಯಾಚ್ ಉಬ್ಬೆ. ಉಬ್ಬೆ ಭಾರತೀಯ ನೋಡಿ ಹೆಂಗ್ ರೆಡಿ ಮಾಡ್ಬಿಟ್ರು. ಸೂಪರ್ ಅವಲಕ್ಕಿ ವಡೆ. ಅವಲಕ್ಕಿ ಆಂಬೊಡೆ. ಅವಲಕ್ಕಿ ಆಂಬೊಡೆ ಎಲ್ಲ ರೆಡಿ ಆಗಿದೆ. ಅವಲಕ್ಕಿ ಆಂಬೊಡೆ ಮಾಡ್ಕೊಳ್ಳೋದು ತುಂಬಾ ಸುಲಭ. ಮನೆಯಲ್ಲಿ ಯಾವಾಗ್ಲಾರು ಸ್ವಲ್ಪ ಬೇಜಾರಾಗ್ತಾ ಇದೆ, ಏನಾದ್ರು ಕರುಮ್ ತಿನ್ನಬೇಕು ಅಂದಾಗ ಅವಲಕ್ಕಿ ಹಾರಮ್ಮಲ್ಲ ಮೊದಲು, ಆಮೇಲೆ ಇದು ತಿನ್ನೋದಕ್ಕೂ ರುಚಿ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಇದನ್ನ ಮಾಡಿಕೊಂಡು ತಿಂದು ನಮ್ಗೆ ಹೇಳಿ. Create an impact on your career with Impact Group of Institutions. Join now for engineering, polytechnic to post-graduation, BBA and MBA, architecture and PhD with IAS coaching. Shape your future with your friend, philosopher and guide, Dr. KP Matulla. Impact Group of Institutions. ಆಂಬೊಡೆ ಆಂಬೊಡೆ ಅಂತ ಬರ್ತಿದ್ವಿ. ಇದು ಅವಲಕ್ಕಿ ಆಂಬೊಡೆ. ಅವಲಕ್ಕಿ ಆಂಬೊಡೆ. ಅವಲಕ್ಕಿಗಳು ಕಾಣ್ತಾ ಇದಾವೆ. ನೀನು ಹಂಗೆ ತಗೊಂಡು ಕರುಮ್ ಅಂತ ನೀವು ಹೇಳಿದ್ರಿ. ಹೌದು, ಕರುಮ್ ಅಂತ ಇರುತ್ತೆ. ಆ ಕ್ರಿಸ್ಪಿನೆಸ್ಗೆ ಯಾರು ಮನಸ್ಸೋತಿಲ್ಲ, ಮಕ್ಕಳು ತುಂಬಾ ಇಷ್ಟ ಅಂತೆ. ನಾವು ನೋಡ್ಬಿಡೋಣ. ನೋಡಿ. ಓ, ಶಬ್ದ ಬರಸ್ತಿದೆ. ಅವಲಕ್ಕಿಗಳು ವಿಶೇಷ ರುಚಿ ಇದೆ, ವಿಭಿನ್ನ ರುಚಿ, ಅದ್ಭುತ ರುಚಿ. ಈರುಳ್ಳಿ ಹಾಕೊಂಡ್ರೆ ಇದು ಸ್ವಲ್ಪ ಸಾಫ್ಟ್ ಆಗ್ಬಿಡುತ್ತೆ. ಎಲ್ಲ ಮಸ್ತ್. ಮನೆಗೆ ಮಾಡ್ಕೊಳ್ಳಿ, ನೀವು ಮಸ್ತು, ಮಕ್ಕಳು ಮಸ್ತು. ಎಂಜಾಯಿಂಗ್ ಇದು. ಎಷ್ಟು ಚೆನ್ನಾಗಿರ್ತದೆ. ಸಾಯಂಕಾಲ ಸ್ನ್ಯಾಕ್ಸು, ಒಂದು ಕಪ್ಪು ಕಾಫಿ, ಟೀ, ಅದಕ್ಕೆ ತುಂಬಾ ಒಳ್ಳೆ ಮ್ಯಾಚಿಂಗ್ ಇದೆ. ಎಸ್, ಮ್ಯಾಚಿಂಗ್ ಅಂದ್ರು ಕ್ರಿಕೆಟ್ ಮ್ಯಾಚೇ ಇರ್ತದೆ. ನೋಡ್ಕೊತಾ ಇರಿ. ಸೀಸನ್ ಇದು, ಕ್ರಿಕೆಟ್ ಸೀಸನು. ಒಳ್ಳೆ ಅವಲಕ್ಕಿ ಆಂಬೊಡೆ ಮಾಡ್ಕೊಂಡು ನಮ್ಗೆ ಹೇಳಿ. ಎಷ್ಟು ಚೆನ್ನಾಗಿದೆ ಅಂದರೆ ಇವಾಗಲೇ ತೊಗೊಂಡೋಗಿ ಮನಸ್ಸು ಬರ್ತದೆ. ವೀಕ್ಷಕರೇ, ಇಂಥ ಇನ್ನೊಂದು ರೆಸಿಪಿಗೆ ಮತ್ತೆ ಸಿಗ್ತೀವಿ ನಾವು. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.